ಸರ್ಕಾರಕ್ಕೆ ಬರಬೇಕಾಗಿದ್ದ ನೂರಾರು ಕೋಟಿ ನಷ್ಟ ಮಾಡಿ ತಡೆಯಲು ಬಂದವರಿಗೆ ಕೊಲೆ ಬೆದರಿಕೆ ಹಾಕಿರುವ ಭೂಗಳ್ಳರನ್ನು ಕೂಡಲೇ ಬಂಧಿಸಿ ಅವರ ವಿರುದ್ಧ ಎಫ್ಐಆರ್ ಮಾಡಬೇಕು ಹಾಗೂ ಶಾಮೀಲಾಗಿರುವ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ಅಧ್ಯಕ್ಷರಾದ ಮಾರಸಂದ್ರ ಮುನಿಯಪ್ಪ ಅವರು ದೊಡ್ಡಬಳ್ಳಾಪುರದ ಪರಿವೀಕ್ಷಣಾ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಸರ್ಕಾರಕ್ಕೆ ಒತ್ತಾಯ ಮಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಮಾರಸಂದ್ರ ಮುನಿಯಪ್ಪ ಅವರು, ಕೂಡಲೇ ಸರ್ಕಾರವು ಕಬಳಿಸಿರುವ ಜಮೀನನ್ನು ವಶಪಡಿಸಿಕೊಳ್ಳಬೇಕು, ಇಲ್ಲವಾದುದಲ್ಲಿ ಮುಖ್ಯಮಂತ್ರಿಗಳ ಮನೆ ಮುಂದೆ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದರು. ಬೆಂಗಳೂರು ರೌಡಿಗಳು ಇವರು ಬಂಗಾರ ಮೇಲೆ ಇವರ ಹೆಸರು ದಾಸ ಅಂತ ಬೆಂಗಳೂರು 4-5 ಕಡೆ ಇವ್ರ ಮೇಲೆ ಎಫ್ಐಆರ್ ಇದೆ. ನೀವು ಟಿ ವಿ ಪೇಪರ್ ನೋಡಿದ್ರೆ ಅಲ್ಲಲ್ಲಿ ಒಂದು 100-200 ಜನ ಇಟ್ಕೊಂಡಿರ್ತಾನೆ ಇವರು. ಬಾಡಿಗೆ ಜನರಲ್ಲಿ ಕರ್ಕೊಂಬಂದು ಭೂಗಾಡರ ಪರವಾಗಿ ಅಂಬೇಡ್ಕರ್ ಫೋಟೋ ಹಾಕ್ಕೊಂಡು ಅವನು ನಿಂತ್ಕೊಂಡು ಅವ್ರಿಗೆ ರಕ್ಷಣೆ ಕೊಡೋದು. ಆ ಥರ ಆವತ್ತು ರೌಡಿಗಳನ್ನ ಪೊಲೀಸ್ಗಳನ್ನ ಕರ್ಕೊಂಬಂದು 150-200 ಜನ ಸೋಡಾ ಬಾಟ್ಲು ಕುಡಿಯೋ ಬಾಟ್ಲುಗಳೆಲ್ಲ ಇಟ್ಕೊಂಡು ರೈತರ ಮೇಲೆ ಅಷ್ಟೆಲ್ಲ ಗಲಾಟೆ ಮಾಡಿಬಿಟ್ಟು ಹೋಗಿ ಕಾಂಪೌಂಡ್ ಹಾಕ್ಸಿದ್ದಾರೆ. ಅದು ಕಂಪ್ಲೇಂಟ್ ಕೊಟ್ಟರು ಕೂಡ ಇಷ್ಟೆಲ್ಲ ನಡೆದರೂ ಕೂಡ ಎಫ್ಐಆರ್ ಮಾಡಿಲ್ಲ. ಅದು ಮುಂದುವರೆದವಾಗಿ ತಮಗೆ ವಿವಿಧ ರೀತಿಯಲ್ಲಿ ಈಗಾಗಲೇ ಏನು ನಮ್ಮ ನಂದಗುಂದಿನಲ್ಲಿ ಸುಮಾರು 60-70 ವರ್ಷಗಳಿಂದ ಬಡವರು ಬಗು ಸಾಗುವಳಿ ಮಾಡ್ಕೊಂಡು ಬರ್ತಾ ಇದ್ದಾರೆ. 90ರಿಂದ ಫಾರಂ ನಂಬರ್ 50 ಹಾಕ್ಕೊಂಡವ್ರೆ. 90ರಲ್ಲಿ ನಾವು ಹೋರಾಟ ಮಾಡಿದಾಗ ಆಲ್ ಓವರ್ ಕರ್ನಾಟಕ. ಅದಾದಮೇಲೆ 50 ಆದಮೇಲೆ 53 ಹಾಕೊಂಡಿದ್ದಾರೆ. ಈ 57 ಕೂಡ ಹಾಕೊಂಡಿದ್ದಾರೆ. ಹಿಂಗೆ ಭೂಮಿಯಲ್ಲಿ ಉಳುಮೆ ಮಾಡಿಕೊಂಡು ಬಡವರು ಬದುಕ್ತಾ ಇರ್ತಕ್ಕಂಥ ಜಾಗದಲ್ಲಿ ಆ ಊರಿನವರೇ ಅವರಂತವರು ವರಿಷ್ಠ ಜಾತಿ ಸೇರಿದವರು ಅಂತ ಹೇಳ್ಬಿಟ್ಟು ಬಡವಂಜಂಗಮ್ಮನವ್ರು ಸೇರಿದವರು ಅಂತ ಹೇಳ್ಬಿಟ್ಟು ಸಂಜಯ್ ಕುಮಾರ್ ಅವರ ಫ್ಯಾಮಿಲಿ ಅದೇ ಜಾಗಕ್ಕೆ ಡಾಕ್ಯುಮೆಂಟನ್ನು ಮಾಡಿಸ್ಕೊಂಡಿದ್ರು. ಅದನ್ನು ಈ ರೈತರಿಗೆ ಗೊತ್ತಾದ ಮೇಲೆ ಅದು ಕಂಪ್ಲೇಂಟ್ ಎಲ್ಲ ಕೊಟ್ಟು ಎಂಕ್ವೈರಿ ಎಲ್ಲ ಮಾಡಿಸಿದ ಮೇಲೆ ಅದು ಕಂಡುಹಿಡಿದು ಅವರು ಸ್ಥಳೀಯರು ಅಲ್ಲ, ವರಿಷ್ಠ ಜಾತಿನವರು ಅಲ್ಲ ಅಂತೇಳಿ ರದ್ದು ಮಾಡಿ ಕ್ಯಾಸ್ಟ್ ಸರ್ಟಿಫಿಕೇಟ್ನ ಕ್ಯಾನ್ಸಲ್ ಮಾಡಿ ಅವ್ರಿಗೆ ಕ್ರಿಮಿನಲ್ ಕೇಸು ಕೂಡ ಆಯ್ತು ಆ ಟೈಮಲ್ಲಿ. ಅದಾದಮೇಲೆ ಸುಮಾರು 22 ಎಕರೆ ಜಮೀನನ್ನ ಸರ್ವೆ ನಂಬರ್ 181, 182 20 ಎಕರೆ ಜಮೀನನ್ನ ಎಸಿ ಅವರು ಸರ್ಕಾರಕ್ಕೆ ಮುಟ್ಟುವಲಕ್ಕಿದ್ರು. ಮತ್ತೆ ಬೇರೆಯವರು ಬೇರೆ ಕೆಲಸ ಮಾಡೋಕ್ಕೊಂಡ ಕೂಡ 1, 2, 3 ಸಾರಿ ಸರ್ಕಾರ ಅದನ್ನ ಮುಟ್ಕೊಳ್ಳಂತ ಹಾಕ್ಯಂತು ಎಲ್ಲ ದಾಖಲೆಗಳು ಕೂಡ ನಿಮಗೆ ಕೊಟ್ಟಿದ್ದೀವಿ. ಅದರಲ್ಲಿ ಆಮೇಲೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಕೂಡ ಆಯಿತು. 2-3 ಟೈಮು ಅದನ್ನು ಮುಟ್ಗೋಲು ಹಾಕ್ಕೊಂಡ್ಮೇಲೆ ಅದು ಕನಿಷ್ಠ ಅಂದರೆ ಇವತ್ತಿನ ಬೆಲೆ ಒಂದು 100-150 ಕೋಟಿ ಅವರೇಜ್ ಒಂದು ಎಕರೆಗೆ 5 ಅಂತ ಹೇಳಿದ್ರು ಕೂಡ ಅದು ಸರ್ಕಾರ ಉಳಿಬೇಕು. ಸರ್ಕಾರ ಅಂತದ್ದು ಆಸ್ತಿ ಆದಮೇಲೆ ಸರ್ಕಾರ ನೆಕ್ಸ್ಟು ಯಾರು ಅರ್ಜಿಗಳು ಹಾಕ್ಕೊಂಡಿದ್ದಾರೆ ಅದನ್ನು ಕಮಿಟಿನಲ್ಲಿ ತಂದುಬಿಟ್ಟು ಟಾಸ್ಕ್ ಕಮಿಟಿ, ದರ್ಖಾಸ್ತು ಕಮಿಟಿ ಚರ್ಚೆ ಮಾಡಿ ಅದನ್ನು ಮಾಡ್ಬೋದು ಅಥವಾ ಮಾಡದೇ ಇರ್ಬೋದು ಫಲಾನುಭವಿಗಳಿಗೆ. ಬಟ್ 99.90 ಫಲಾನುಭವಿಗಳಿಗೆ ಮಾಡಬೇಕಂತ ಕಾನೂನು ಇರೋದು. ಯಾವುದೇ ಸಮುದಾಯದಲ್ಲಿರಲಿ, ಯಾವುದೇ ಜಾತಿ ಬಡವರಿರಲಿ. ಈಗಿರೋವಾಗ ಎಲ್ಲೂ ಕೂಡ ಮತ್ತೆ ಕೋರ್ಟ್ಗೆ ಹೋಗಿಲ್ಲ, ಮತ್ತೆ ಆ ಸುದ್ದಿ ಎತ್ತಿಲ್ಲ, ಅವೆಲ್ಲವರಿಗೆ ಗೊತ್ತೇ ಆಗಲಿಲ್ಲ. ಈಗ ಒಬ್ಬ ಇಲ್ಲಿ ಭೂಗಳ ಸಜ್ಜಿದ್ ಅಲಿ ಖಾನ್ ಅಂತ ಹೇಳಿ ಈ ದೊಡ್ಡಬಳ್ಳಾಪುರ ಸುತ್ತಮುತ್ತ, ದೇವನಹಳ್ಳಿ ಸುತ್ತಮುತ್ತ ಯಾರ್ಯಾರು ಬಡವರು ಅನಿದ್ಯವಂತರಿದ್ದಾರೆ ನೋಡೋದು, ಅಲ್ಲಿ ರೌಡಿಗಳನ್ನ ಉಪಯೋಗ ಮಾಡ್ಕೊಳ್ಳೋದು, ಕೆಲವು ಪೊಲೀಸ್ ಆಫೀಸರ್ಸ್ನ, ಕೆಲವು ಕಂದಾಯ ಅಧಿಕಾರಿಗಳನ್ನ ಇನ್ವಾಲ್ವ್ ಮಾಡ್ಕೊಂಡು ಅಂಥ ಜಾಗ ಲೂಟ್ ಮಾಡೋದಂತ ಕೆಲಸ. ಈ ಜಾಗದಲ್ಲಿ ಕೂಡ ಅದೇ ಥರ ಇಲ್ಲಿ ಎಸಿ ಬಂದು ತೇಜಸ್ ಕುಮಾರ್ ಅಂತೇಳಿ ಇದ್ದರು 2023ರಲ್ಲಿ.
ಆ ತೇಜಸ್ ಕುಮಾರ್ ಯಾರಪ್ಪ ಅಂತ ಹೇಳಿದರೆ ಕೆ ಆರ್ ಪುರದಲ್ಲಿ ಅವರು 5 ವರ್ಷ ಹಿಂದೆ ತಹಸೀಲ್ದಾರ್ ಆಗಿದ್ದರು. ಆ ಟೈಮ್ನಲ್ಲಿ ವೈಟ್ ಫೀಲ್ಡಲ್ಲಿ ಸುಮಾರು 1,000 ಕೋಟಿ ಬೆಲೆ ಬಾಳುವಂಥ ಸರ್ಕಾರಿ ಜಾಗನ ಪ್ರೈವೇಟ್ ಪಾರ್ಟಿಗೆ ಆರ್ಡರ್ ಮಾಡಿಬಿಟ್ಟಿದ್ರು. ಆ ಕೇಸಲ್ಲಿ ಅಂತ 2 ಟೈಮ್ 3 ಟೈಮು ಲೋಕಾಯುಕ್ತೆಲ್ಲ ರೈಡ್ ಆಗಿ ಅದು ಜೈಲಾಗಿದ್ದ. ಆಮೇಲೆ ಸಸ್ಪೆಂಡ್ ಆದು ಜೈಲಿಂದ ಬಂದಾದಮೇಲೆ ಸ್ವಲ್ಪ ರೆಸ್ಟ್ ತಗೊಂಡಿದ್ದ. ತಿರುಗಿ ಅದೇ ಪಾರ್ಟಿ ಪ್ರಮೋಷನ್ ಕೊಟ್ಟರು ಸರ್ಕಾರದವರು. AC ಆಗಿ ಅವನು ಇಲ್ಲಿ ಹಾಕಿದ್ರು, ಇಲ್ಲಿ ನಿಮ್ಮ ಸಬ್ ಡಿವಿಷನ್ಗೆ. ಇಲ್ಲಿ AC ಕೆಲಸ ಇದೇ ಥರ ಮಾಡ್ತಾ 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 ಇದ್ದವನು ಈ ಕೇಸು ಅವ್ರ ಮುಂದೆ ಬಂತು. ಯಾರು ಅರ್ಜಿ ಹಾಕೊಂಡಿಲ್ಲ. ಯಾರು ವಿವರಿಸಿ ಹೇಳ್ತಾ ಇದ್ದೀವಿ, ದಾಸವತಿ ಅಂಡ್ ಟೀಮು ಅರ್ಜಿ ಹಾಕೇ ಇಲ್ಲ. ಅವನೇ ಒಂಥರ ಅರ್ಜಿ ಥರ ಕ್ರಿಯೇಟ್ ಮಾಡಿಬಿಟ್ಟು ಅವರು SCಗಳಲ್ಲ ಅಂತ ಕೇಸ್ ರಿಜಿಸ್ಟರ್ ಆಗಿದೆ, FIR ಕಾಪಿ ಅದರಲ್ಲಿದೆ, ಕ್ಯಾಸ್ಟ್ ಸರ್ಟಿಫಿಕೇಟ್ ಕೂಡ ರದ್ದಾಗಿದೆ. ಯಾವುದೇ ಅವ್ರ ವಿಚಾರಗಳೇ ಇಲ್ಲ. SC ಜಾಗ ಇದು, ಮತ್ತು ಅವ್ರನ್ನ ಕರೆದು ಇವ್ರನ್ನ ಕರೆದು ನಾನು ರಾಜಿ ಮಾಡಿ ಮತ್ತೆ ಅವ್ರಿಗೆ ಆರ್ಡರ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಕೋಟ್ಯಾಂತರ ರೂಪಾಯಿ ದುಡ್ಡು ತಗೊಂಡು ಹೋಗೋ ಟೈಮಲ್ಲಿ ಆರ್ಡರ್ ಮಾಡೋಗ್ಬಿಟ್ಟಿದ್ದ. ಅದು ಕಾಪಿ ಇದ್ದಾರೆ, ಅದರಲ್ಲಿದೆ, ನಿಮ್ಗೆ ಕೊಟ್ಟರೆ ಕಾಪಿ. ಅದು ರೈತರಿಗೆ ಗೊತ್ತಾದಮೇಲೆ ಅದು ಅಬ್ಜೆಕ್ಷನ್ ಮಾಡಿ ಲೆಟ್ರು ಆ ಕಡೆ ಈ ಕಡೆ ಕೊಟ್ಟಾದಮೇಲೆ ಅದು ಒಂದು ಸ್ಟೇ ಆಯಿತು. ಬಟ್ ಪೊಸಿಷನಲ್ಲಿ ಅವತ್ತಿಂದ ಇವತ್ತವರೆಗೂ 79 ವರ್ಷದಿಂದ ಅವರೇ ಇದ್ದಾರೆ. ಸರ್, ಆತ ಹೋದ್ಮೇಲೆ ಇಲ್ಲಿ ದುರ್ಗಾಶ್ರೀ ಅಂತ ಹೋಗಿ AC ಬಂದ ಆ ಯಮ್ಮನ ಮುಂದೆ ಕೇಸ್ ಬಂತು. ಆ ಯಮ್ಮನಾದರೂ ಕೂಡ ಫಸ್ಟ್ ಅವ್ನು ಆರ್ಡ್ರ್ ಮಾಡಿ ಹೋದ್ಮೇಲೆ ಏನಾಯಿತು, ಸರ್ಕಾರದಿಂದ ಬಂದು ಪಾಣಿ ಇನ್ವಿಟೇಷನ್ನು ಈ ಭೂಗಳ ಹೆಸರಲ್ಲಿ ಆಗ್ಬಿಡ್ತು. ಅದನ್ನಿಟ್ಕೊಂಡು ಮತ್ತೆ ಅದನ್ನು ಕ್ಯಾನ್ಸಲ್ ಮಾಡಿ ಅಂತ AC ಮುಂದೆ ಹಾಕ್ಕೊಂಡಾಗ ದುರ್ಗಾಶ್ರೀ ಅವರೇ ಸರ್ಕಾರಿ ಜಾಗ ಇಷ್ಟು ಕೋಟಿ ಬೆಲೆ ಬಾಳ್ತದೆ, ಸರ್ಕಾರಿ ಜಾಗನ ನಾವು ರಕ್ಷಣೆ ಮಾಡಲಿಲ್ಲ ಅಂದರೆ ಇನ್ಯಾರು ಮಾಡ್ತಾರೆ, ನಾವು ಮಾಡಲೇಬೇಕಿದ್ದೀವಿ, ಇಲ್ಲಿ ಜಿನ್ನೇನಿದೆ ಅಂತ ಎಮ್ಮ ಹೇಳ್ಕೊಂಡೇ ಇದ್ದು ಮತ್ತು ಇವನು ಸಂಜೀವ್ ಖಾನ್ ಹತ್ರ ಕೋಟ್ಯಾಂತರ ರೂಪಾಯಿ ದುಡ್ಡು ತಗೊಂಡು ಮತ್ತೆ ಆಕೆ ಆತನಿಗೆ ಆರ್ಡರ್ ಮಾಡಿ ಹೊರಟೋಗ್ಬಿಟ್ರು. ಇದರ ಮಧ್ಯದಲ್ಲಿ ತೇಜಸ್ ಕುಮಾರ್ ಹೋದಾದ್ಮೇಲೆ ಅಲ್ಲಿ ಕೆಲವು ರೌಡಿಗಳನ್ನ ಕರ್ಕೊಂಡ್ಬಂದು ದಾಖಲೆ ಸರಿಯಾಗಿಲ್ಲ ಅಂದರೂ ಕೂಡ ಯಾವುದೋ ಒಂದು ಸಿವಿಲ್ ಕೋರ್ಟ್ದು ಕಾಪಿ ಅಂತ ಇಟ್ಕೊಂಡ್ಬಂದು ಸುಮಾರಾಗೆ ಇದೆಲ್ಲ ತಮಗೆ ಗೊತ್ತಿದೆ. ಇದೊಂದೇ ಕೇಸ್ಗಲ್ಲ, ಇಡೀ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಬಗೂನ್ ಸಾಗುವಳಿ, ಗ್ರೀನ್ ಬೆಲ್ಟು, ಅಟ್ರಾಸಿಟೀಸು, ರೈತರಿಗೆ ಪತ್ರ ಬರಬೇಕಾಗಿರೋದು, ಮಶಾಣದ ವಿಚಾರಗಳು, ಆಮೇಲೆ ಎಲ್ಲಿ ಕೇಸು ಕೌಂಟ್ರ್ ಕೇಸುಗಳಾಗ್ತವೆ, ಇಂಥವೆಲ್ಲ ವಿಚಾರಗಳನ್ನ ಇಟ್ಟು ನಾವು ದೊಡ್ಡ ಪ್ರೊಟೆಸ್ಟ್ ಮಾಡಿದ್ವಿ. ಅದರಲ್ಲಿ ಇದು ಒಂದು ಇಶ್ಯೂ. ಏನೂ ದಾಖಲೆ ಇಲ್ಲ ಅಂದರೂ ಕೂಡ ಇವನು ಪೊಲೀಸು ಸದ್ಯಕ್ಕೆ ಇಟ್ಕೊಂಡು ಅವರು ಏನೋ ಸಪ್ಲಿಮೆಂಟ್ ಇಸ್ಕೊಟ್ಟು ಸಾದಿಕ್ ಪಾಷಾ ಆವತ್ತನ ಜೊತೆ ಇಟ್ಕೊಂಡು ಅವನೊಂಥರ ಬಾಡಿ ಗಾರ್ಡ್ ಥರ ನಿಂತ್ಕೊಂಡು ಇವೆಲ್ಲ ನೋಡಿ ಈ ಥರ ಕಾಂಪೌಂಡ್ ಹಾಕ್ಸ್ಬಿಟ್ಟ. ನೋಡಿ, ಅವ್ರಿಗೆ ಅಧಿಕಾರನೇ ಇಲ್ಲ ಆ್ಯಕ್ಚುಲಿ ಹೇಳಬೇಕಾದ್ರೆ. ಅವಾಗ ಎಲ್ಲ ಥರದನ್ನ ಕಂಪ್ಲೇಂಟ್ ಮಾಡಿದ್ವಿ. ನೋಡಿ, ಬೆಂಗಳೂರು ರೌಡಿಗಳು ಇವರು ಬಂಗಾರಿನ ವಿಷ ಕೇಜ್ಗಳ ಮೇಲೆ ಇವನ ಹೆಸರು ದಾಸ ಅಂತ. ಬೆಂಗಳೂರು 4-5 ಕಡೆ ಇವ್ರ ಮೇಲೆ FIR ಇದೆ. ನೀವು TV ಪೇಪರ್ ನೋಡಿದ್ರೆ ಅಲ್ಲಲ್ಲಿ ಒಂದು 100-200 ಜನ ಇಟ್ಕೊಂಡಿರ್ತಾನೆ ಇವನು. ಬಾಡಿಗೆ ಜನಗಳನ್ನ ಕರ್ಕೊಂಬಂದು ಭೂಗಾರ್ಡನ್ ಪರವಾಗಿ ಅಂಬೇಡ್ಕರ್ ಫೋಟೋ ಹಾಕ್ಕೊಂಡು ಅವನು ನಿಂತ್ಕೊಂಡು ಅವ್ರಿಗೆ ರಕ್ಷಣೆ ಕೊಡೋದು. ಆ ಥರ ಅವತ್ತು ರೌಡಿಗಳನ್ನ ಪೊಲೀಸ್ಗಳನ್ನ ಕರ್ಕೊಂಬಂದು 150-200 ಜನ ಸೋಡಾ ಬಾಟ್ಲು ಕುಡಿಯೋ ಬಾಟ್ಲೆಲ್ಲ ಇಟ್ಕೊಂಡು ರೈತರ ಮೇಲೆ ಅಷ್ಟೆಲ್ಲ ಗಲಾಟೆ ಮಾಡಿಬಿಟ್ಟು ಹೋಗಿ ಕಾಂಪೌಂಡ್ ಹಾಕ್ಸಿದ್ದಾರೆ. ಅದು ಕಂಪ್ಲೇಂಟ್ ಕೊಟ್ಟರು ಕೂಡ ಇಷ್ಟೆಲ್ಲ ನಡೆದರೂ ಕೂಡ FIR ಮಾಡಿಲ್ಲ. ನೋಡಿ, ಇವರೆಲ್ಲ ಬಂದು ಬೆಂಗಳೂರಿಂದ ಕರ್ಕೊಂಬಂದಿರೋ ಕ್ರಿಮಿನಲ್ಸ್ ಇವರೆಲ್ಲ. ಇಷ್ಟೆಲ್ಲ ನಡೆದರೂ ಕೂಡ ಮತ್ತೆ 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 6-7 ಕಂಪ್ಲೇಂಟನ್ನು ಕೊಟ್ಟಾಗಿದೆ. ರೆವಿನ್ಯೂ ಡಿಪಾರ್ಟ್ಮೆಂಟವರು ನೀವು ಕಳ್ಳಾಟನ ಆಡೋದನ್ನು ಬಿಟ್ಟು ರೈತರ ಪರವಾಗಿ, ದಲಿತರ ಪರವಾಗಿ, ಬಲಹೀನರ ಪರವಾಗಿ ಕೆಲಸ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಒಂದು. ಎರಡನೇದು, ಇವಾಗ DK ಶಿವಕುಮಾರ್ ಅವರು ಚೀಫ್ ಮಿನಿಸ್ಟರ್ ಆದ ತಕ್ಷಣ ಹೇಳಿದರು, ಏನಪ್ಪ ಅಂತ ಹೇಳಿದರೆ ಯಾವುದೇ ಕಾರಣದಿಂದ ಯಾವುದೇ ಇಲಾಖೆಯಲ್ಲಿ ನಾವು ನಿಮ್ಮ ಮುಂದೆ ರಾಜಕೀಯ ಮಾಡೋಕ್ಕೆ ಬಿಡಲ್ಲ, ಜನರಿಗೆ ಕೆಲಸ ಮಾಡೋದಕ್ಕಷ್ಟೇ ಇಲ್ಲ ಅನ್ನೋದು ಕ್ರಮ ತಗೊಂತೀವಿ ಅಂತೇಳಿ ಅದನ್ನು ನಾವು ಸ್ವಾಗತಿಸಿದ್ದೀವಿ. ಈ ಮೊನ್ನೆ ಕೂಡ ಹೇಳಿದ್ದಾರೆ, ನಾನೆಲ್ಲರೂ ಕಂಪ್ಲೀಟ್ ಪಟ್ಟ ಹಾಕಿಬಿಡ್ತೀನಿ ಅಂಥದ್ದನ್ನು ಲಂಚ್ಕೊಳ್ತಾರೆ ಅಂತ. ಅದಕ್ಕೆ DK ಶಿವಕುಮಾರ್ ಅವರಿಗೆ, ಮುಖ್ಯಮಂತ್ರಿಗಳಿಗೆ ನಾನು ಒಂದು ಒತ್ತಾಯ ಮಾಡ್ತೀನಿ, ಅದು ಸ್ವಾಗತಿಸ್ತೀವಿ ನಾವು. ಈ ಲಂಚ್ಕೋರ್ತಾನ ಎಲ್ಲಪ್ಪ ಸ್ಟಾಪ್ ಆಗ್ಬೇಕಾದ್ರೆ ವಿಧಾನಸೌಧದಲ್ಲಿ ಆಗಬೇಕು. ಫಸ್ಟು ನೀವು ಬೆಂಗಳೂರು ಸುತ್ತಮುತ್ತ 100 ಕಿಲೋಮೀಟ್ರಲ್ಲಿ
ಒಂದು ವರ್ಷಕ್ಕೆ ತಹಸೀಲ್ದಾರ್ಗೆ 5 ಕೋಟಿ, ಎಸಿಗೆ 15-25 ಕೋಟಿ, ಡಿ ಸಿಗೆ 50 ಕೋಟಿ, ಡಿವೈಸ್ಗಳಿಗೆ ಕೋಟಿಗಳು, ಇನ್ಸ್ಪೆಕ್ಟರ್ಗಳಿಗೆ ಕೋಟಿಗಳು, ಈ ಥರ ದುಡ್ಡುಗಳು ತಗೊಂಡು ಪೋಸ್ಟ್ಗಳು ಮುಗಿಸೋದ್ರಿಂದ ಅವರಿಗೆ ಸರ್ಕಾರದ್ದು ಭಯ ಇಲ್ಲ, ಜನರ ಜೊತೆ ಸಿಕ್ಕೋದು ಇಲ್ಲ. 3-4 ಮೊಬೈಲ್ ಇಟ್ಕೊಂಡಿರ್ತಾರೆ. ತಹಸೀಲ್ದಾರ್ಗೆ 1, ಎಸಿಗೆ 1, ಡಿ ಸಿಗೆ 1, ಲ್ಯಾಂಡ್ ಡೆವಲಪರ್ಗೆ 1. ಆಮೇಲೆ ಅವರೇ ಸಪ್ರೇಟ್ ಆಫೀಸ್ ಮಾಡ್ಕೊಂಡಿರ್ತಾರೆ. ಅಲ್ಲಿ ಕೂತ್ಕೊಂಡು ಎಲ್ಲ ವ್ಯವಹಾರಗಳು ಮಾಡ್ತಾ ಇರ್ತಾರೆ. ಅದಕ್ಕೆ ಈ ಕೇಸಲ್ಲಿ ಏನು ನಿಮ್ಮಿಬ್ಬರ ಎಸಿಗಳು ಸರ್ಕಾರಿ ಜಾಗನ 100 ಕೋಟಿ ಬೆಲೆ ಮಾಡೋದನ್ನು ಅವ್ರು ಪರವಾಗಿ ಆರ್ಡರ್ ಮಾಡಿದ್ರೆ ಫಸ್ಟ್ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕ್ಬೇಕು. ಯಾರ ಮೇಲೆ? ತೇಜಸ್ ಕುಮಾರ್ ಎಸಿ ಮೇಲೆ ಮತ್ತು ದುರ್ಗಶ್ರೀ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿ ಅರೆಸ್ಟ್ ಮಾಡಿ ಅವ್ರಿಗೆ ಸಸ್ಪೆಂಡ್ ಮಾಡಬೇಕು, ಇಲ್ಲಾಂದರೆ ಡಿಸ್ಮಿಸ್ ಮಾಡುವಾಗ ಅವತ್ತೇ ಒಂದಷ್ಟು ಭಯ ಬರ್ತದೆ. ನೀವು ಸುಮ್ಮನೆ ಲೋಕಾಯುಕ್ತ ಕೊಡೋದು ಅಲ್ಲಿ ಕೇಸ್ ಆದ ಒಬ್ಬರು ಪನಿಷ್ಮೆಂಟ್ ಆಗಲ್ಲ, ಒಂದು 6 ತಿಂಗಳು ರೆಸ್ಟ್ ಅಂತ ಇರ್ತಾರೆ, ಒಳ್ಳೆ ಕೋರ್ಟ್ಗೆ ಬರ್ತಾರೆ. ಅದರಿಂದ ಈ ಕೇಸಲ್ಲಿ ಈ ಕೂಡಲೇ ಯಾರು ಇವತ್ತು ನಮ್ಮ ಒಳ್ಳೆ IGP ಅವರಿದ್ದಾರೆ ಇಲ್ಲಿ ಗಿರೀಶ್ ಅಂತೇಳಿ, ಅವರು ಎಲ್ಲ ಕಡೆ ಕೆಲಸ ಮಾಡಿದ್ರೆ ಫಸ್ಟು ಯಡಿಯೂರಪ್ಪನ ಅವರೇ ಲೋಕಲ್ ಕೇಸಲ್ಲಿ ಹೊರಗೆ ಹಾಕಿದ್ರು. ಈಗ ಅವರೇ ಈಗ IG ಅಂದರೆ DSC ರ್ಯಾಂಕ್ ಅವ್ರದ್ದು, SP ಕೂಡ ಒಳ್ಳೆ ಇದ್ದಿರೋರು. ಈ ಒಂದು ದರ್ಶನ್ ಕೇಸು ಕೂಡ ಅವರೇ ಮಾಡಿದ್ರು. DCP ಅಷ್ಟು ಆಗಿದ್ದಾಗ, ಇಲ್ಲಂದರೆ ದರ್ಶನ್ ಟೀಮ್ ತಪ್ಪಿಸ್ಕೊಂಡ್ತಾ ಇದ್ರು. ಹಾಗಾಗಿ ಒಳ್ಳೆ ಆಫೀಸರ್ ಇದ್ದಾರೆ ದುಡ್ಡವರು. ನೀವು ಇದನ್ನು ಕೂಡಲೇ ಕ್ರಮ ತಗೊಂಡು ಆ ಇಬ್ಬರು ಸರ್ಕಾರಿ ಜಾಗನ ಹೆಂಗೆ ಮಾಡಿಕೊಟ್ಟಿದ್ದಾರೆ ಪ್ರೈವೇಟವ್ರಿಗೆ, ಯಾರೊಬ್ಬ ಬಡವನಿಗೆ ಅರ್ಧ ಸೈಟ್ ಕೊಡ್ರಿ, ಕಾನೂನಿಗೆ ಅವಕಾಶ ಇಲ್ಲರಿ, ಇವ್ರಿಗೆ ಮಶಾಣ ಕೊಡ್ರಿ, ಜಮೀನೇ ಇಲ್ರಿ, 90% CC ಪತ್ರ ಕೊಡ್ರಿ, ಆಗೋದೇ ಇಲ್ರಿ ಅನ್ನೋ ಜನ ನೀವು ಹೆಂಗೆ 22 ಎಕರೆ ಜಾಗದಲ್ಲಿ 8 ಎಕರೆ ಚಿಲ್ಲರೆನ ಅರ್ಜಿ ಕೂಡ ಇದ್ದಂಗೆ ಒಬ್ಬ ಭೂಗಳರ ಪರವಾಗಿ ನೀವು ಆರ್ಡರ್ ಮಾಡಿದ್ದೀರಾ? ಅದಕ್ಕೆ ತೇಜಸ್ವಿನ ಕ್ರಿಮಿನಲ್ ಕೇಸ್ ಹಾಕಿ ಅರೆಸ್ಟ್ ಮಾಡಿ ಸಸ್ಪೆಂಡ್ ಮಾಡಬೇಕು, ಇಲ್ಲ ಡಿಸ್ಮಿಸ್ ಮಾಡಬೇಕು. ಅದೇ ಥರ ದುರ್ಗಶ್ರೀ ಏನು AC ಆರ್ಡರ್ ಮಾಡೋದು ಕೋಟ್ಯಾಂತರ ರೂಪಾಯಿ ದುಡ್ಡು ತಗೊಂಡು ಆಕೆ ಮೇಲೆ ಕೂಡ ಕ್ರಿಮಿನಲ್ ಕೇಸ್ ಹಾಕಿ ಸಸ್ಪೆಂಡ್ ಮಾಡಿ ಅಥವಾ ಡಿಸ್ಮಿಸ್ ಮಾಡಬೇಕಂತ ನಾನು ಒತ್ತಾಯ ಮಾಡ್ತೀನಿ. ಅದೇ ಥರ ಇದು ಏನು ಗ್ಯಾಂಗ್ ಇದೆ, ಸಜದ್ ಅಲಿ ಖಾನ್ ಗ್ಯಾಂಗು, ಹಳೆ ಕೇಸ್ ಎಷ್ಟು ಪೆಂಡಿಂಗ್ ಇದೆ ಅವೆಲ್ಲ ಪಟ್ಟಿ ಮಾಡಿದ್ದೀವಿ, ಗೌರ್ಮೆಂಟ್ ಕೊಟ್ಟಿದ್ದೀವಿ, ನಿಮಗೂ ಕೊಟ್ಟಿದ್ದೀವಿ. ಆ ಎಲ್ಲ ಕೇಸ್ ಮೇಲೆ FIR ಮಾಡಬೇಕು. ಮತ್ತು ಏನು ಈ ಒಂದು ಇದೇ ಸಂದರ್ಭದಲ್ಲಿ ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ರಾಜ್ಯಾಧ್ಯಕ್ಷರಾದ ಮಾರಸಂದ್ರ ಮುನಿಯಪ್ಪ, ಅಂಬೇಡ್ಕರ್ ಸೇನೆ ರಾಜ್ಯಾಧ್ಯಕ್ಷರಾದ P ಮೂರ್ತಿ, ದಲಿತ ಸಂಘರ್ಷ ಸಮಿತಿ ಕೃಷ್ಣಪ್ಪ ಬಣದ ರಾಜ್ಯಾಧ್ಯಕ್ಷರಾದ ಕೊಡಿಗಲ್ ರಮೇಶ್, ಪ್ರೊಫೆಸರ್ ಕೃಷ್ಣಪ್ಪ, ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷರಾದ ಜೀವನಹಳ್ಳಿ ನಾರಾಯಣ್, ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ರಾಜ್ಯ ಕಾರ್ಯದರ್ಶಿಗಳಾದ ನಂದಿಗುಂದ P ವೆಂಕಟೇಶ್, ಬಸವರಾಜ್, ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷರಾದ P ಮಹದೇವ್ ಉಪಸ್ಥಿತರಿದ್ದರು. ವರದಿ ಹನುಮಂತರಾಜು, ವಿಸ್ಮಯ ನ್ಯೂಸ್ ಕನ್ನಡ, ಯಲಹಂಕ.